ಬರ್ಕೊಳ್ಳೋಣ ಮೊದಲು. x plus 2y is equal to 3 and 3x minus 5y is equal to 6 by using Cramp's rule. ಸೊಲ್ಯೂಷನ್ ಅಂತ ಬರ್ಕೊಂಡು ಏನು ಕೊಟ್ಟಿರೋದು ಅದನ್ನು ಬರ್ಕೊಳ್ಳೋಣ. x 2y is equal to 3x minus 5y is equal to 6 ಬರ್ಕೊಳ್ಳೋಣ. ರಿಕ್ವೈರ್ಡ್ ಏನು ಕೊಟ್ಟಿರೋ ಅದನ್ನು ಬರ್ಕೊಳ್ಳೋಣ. is equal to 1. ಇಲ್ಲೇನು ಇಲ್ಲ ಅಂದರೆ ಎಕ್ಸ್ ಜಾಗದಲ್ಲಿ 1 ಇದೆ ಅಂತ ಅರ್ಥ. 2 3 minus 5 ಆದಮೇಲೆ is equal to 5 1s 5 minus 5 3 2s 6. ಇಲ್ಲೇನು ಇಲ್ಲ ಅಂದರೆ ಮೈನಸ್ ಇದೆ ಅಂತ ಇಂಡಿಕೇಟು. minus 6 is equal to minus 5 minus 6 is equal to minus 11. Three 6 2 5 ಇದು ಹೆಂಗೆ ಬರ್ಕೊಂಡೆ ಅಂದರೆ ಇಲ್ಲಿ ಡೆಲ್ಟಾ 1 ಕೇಳಿದಾರಲ್ಲ, ಡೆಲ್ಟಾ 1 ಜಾಗದಲ್ಲಿ 3 ಡೆಲ್ಟಾ 1 ಅಂತ ಬಂದಿದ್ದ ಜಾಗದಲ್ಲಿ 3 6ನ ಬರ್ಕೊಬೇಕು. ಇಲ್ಲೇನಿದೆಯೋ ಇದನ್ನೇ ಬರ್ಕೊಳ್ತಾ ಹೋಗ್ಬೇಕು. ಈಸ್ ಈಕ್ವಲ್ ಟು 6 5 3s 15 ಪ್ಲಸ್ ಇಂಟು ಪ್ಲಸ್ ಮೈನಸ್ 15. ಇಲ್ಲೇನು ಇಲ್ಲಾಂದರೆ ಮೈನಸ್ ಇದೆ ಅಂತ ಅರ್ಥ, ಅಲ್ಲಿ ಹೇಳಿದ್ದೆ. 6 2s 12 minus 12 is equal to plus 15 plus 12 is equal to minus 27. Okay, delta 2 ಹೋದ್ಮೇಲೆ ಇದೇ ಥರ ಇಲ್ಲೇನಿದೆಯೋ ಅದನ್ನೇ ಬರ್ಕೊಬೇಕು. ಡೆಲ್ಟಾ 2 ಜಾಗದಲ್ಲಿ 3 6ನ ಬರ್ಕೊಬೇಕು. ಓಕೆ, ಅಂಡರ್ಸ್ಟ್ಯಾಂಡ್. 6 1s 6 6 1s 6 minus 3 3s 9. ಓಕೆ, ಈಸ್ ಈಕ್ವಲ್ ಟು ಕೆಲ್ಸ ಯೂಸ್ ಮಾಡೋಣ, ಮೈನರ್ ಮಿಸ್ಟೇಕ್ ಆಗೋಲ್ಲ. 6 minus 9 is equal to minus 3. ಇವಾಗ ಎಕ್ಸ್ ವೈನ ಬರ್ಕೊಳ್ಳೋಣ. ಎಕ್ಸ್ is equal to ಡೆಲ್ಟಾ 1 ಡೆಲ್ಟಾ is equal to ಆನ್ಸರ್ ಬರ್ಕೊಳ್ಳೋಣ. ಡೆಲ್ಟಾ 1ಗೆ minus 25 by ಡೆಲ್ಟಾ 1 11 ಇದೆ ಬರೆಯೋಣ. x is equal to ಡೆಲ್ಟಾ 2 by ಡೆಲ್ಟಾ is equal to minus 3 by 11. ಸೊಲ್ಯೂಷನ್ ಸಿಕ್ತು.